ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದಲ್ಲಿ ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಹೃದಯ ತಪಾಸಣಾ ಮತ್ತು ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಆನೇಕಲ್ನಲ್ಲಿ ಸೆಪ್ಟೆಂಬರ್ 22ರಿಂದ 25ರವರೆಗೆ 4 ದಿನಗಳ ಕಾಲ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದ್ದು, ಪ್ರತಿದಿನ 350ರಿಂದ 500 ಮಂದಿ ಸಾರ್ವಜನಿಕರು ಆರೋಗ್ಯ ತಪಾಸಣೆಯನ್ನು ನಡೆಸಲು ಕ್ರಮ ವಹಿಸಲಾಗಿದೆ. ಇನ್ನು ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆಯ ಅಧ್ಯಕ್ಷ ಡಾಕ್ಟರ್ ದೇವಿ ಶೆಟ್ಟಿರವರು ಮಾತನಾಡಿ, ಗುಣಮಟ್ಟದ ಆರೋಗ್ಯ ಇಂದಿನ ಅವಶ್ಯಕತೆಯಾಗಿದೆ. ವಿಜ್ಞಾನ ತಂತ್ರಜ್ಞಾನ ಬೆಳೆದಂತೆ ಆರೋಗ್ಯ ಕ್ಷೇತ್ರದಲ್ಲಿಯೂ ಸಂಶೋಧನೆ ಹೆಚ್ಚಾಗುತ್ತಿದೆ. ತಂತ್ರಜ್ಞಾನದ ಪರಿಣಾಮದಿಂದಾಗಿ ಉತ್ತಮ ಮತ್ತು ಗುಣಮಟ್ಟದ ಆರೋಗ್ಯ ಪಡೆಯಬಹುದಾಗಿದೆ ಎಂದರು. ಈ ವೇಳೆ ಶಾಸಕರಾದ ಬಿ ಶಿವಣ್ಣರವರು ಮಾತನಾಡಿ, ನಾರಾಯಣ ಹೆಲ್ತ್ ಸಿಟಿ ವತಿಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಉಚಿತ ಹೃದಯ ತಪಾಸಣೆಗೆ ವ್ಯವಸ್ಥೆ ಮಾಡಿರುವುದು ಶ್ಲಾಘನೀಯ. ಆನೇಕಲ್ ವಿಧಾನಸಭಾ ಕ್ಷೇತ್ರದ 3 ಹೋಬಳಿಗಳಲ್ಲಿಯೂ ಆರೋಗ್ಯ ತಪಾಸಣಾ ಶಿಬಿರ ಮಾಡುವಂತೆ ನಾರಾಯಣ ಆಸ್ಪತ್ರೆಗೆ ಮನವಿ ಸಲ್ಲಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಆನೇಕಲ್ ಪುರಸಭಾ ಸದಸ್ಯರಾದ ಎನ್ಎಸ್ ಪದ್ಮನಾಭ, ರಾಜೇಂದ್ರ ಪ್ರಸಾದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಹಗಡೆ ಹರೀಶ್, ಟೌನ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಗೋಪಾಲ್, ನಾರಾಯಣ ಹೆಲ್ತ್ ಸಿಟಿಯ ಹಂಡ್ರಿಯಾ ವಾನ್ ಉವಾರ್, ಡಾಕ್ಟರ್ ಕಾಮೇಶ್ವರಿ ಮಂಗಂಟಿ, ಡಾಕ್ಟರ್ ಅಖಿಲ್ ನರಂಗ್, ಡಾಕ್ಟರ್ ಭರತ್ ಪಟೇಲ್, ಡಾಕ್ಟರ್ ಸತೀಶ್ ಗೋವಿಂದ್, ಡಾಕ್ಟರ್ ಸೌರಭ್ ಬೂದಿರಾಜ್, ಎಸ್ವಿ ರಾಜಸಿಂಗ್, ನಿತಿನ್ ಆನಂದ್, ಪುರಸಭಾ ಮುಖ್ಯಾಧಿಕಾರಿ ಕುಮಾರ್ ಇದ್ದರು. ನಾರಾಯಣ ವಿದ್ಯಾಲಯದ ವತಿಯಿಂದ ಫ್ರೀ ಎಕೋಕಾರ್ಡಿಯೋಗ್ರಫಿ ಕ್ಯಾಂಪನ್ನು ಇವತ್ತು ನಮ್ಮ ಈ ಒಂದು ಆನೇಕಲ್ ಇದು ಅನೇಕ ಜನರಿಗೆ ತುಂಬ ಈ ಹತ್ರ ಬನ್ನಿ ಕೂಡ ಡ್ರಿಂಕ್ಸ್ ತಗೊಳ್ಳೋದ್ರಿಂದ ಮತ್ತು ಬಿಳಿ ಸಿಗರೇಟ್ ಸೇರೋದ್ರಿಂದ ಹೆಚ್ಚಿನ ಒಂದು ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇದ್ದಾರೆ. ಅದನ್ನು ಮುಂದೆನೇ ಎಲ್ಲ ಚೆಕಪ್ ಮಾಡಿಕೊಂಡು ಮತ್ತು ಅದರಿಂದ ಏನು ಟ್ರೀಟ್ಮೆಂಟ್ ತೊಗೋಬೇಕು ಅದನ್ನು ತೊಗೊಂಡ್ರೆ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಅದು ಎಷ್ಟೋ ಜನಕ್ಕೆ ಬಡವರಿಗೆ ಪಾಪ ಹೋಗಿ ಚೆಕಪ್ ಮಾಡ್ಕೊಳ್ಳೋಕೆ ಆಗಬೇಕನ್ನೋ ಪರಿಸ್ಥಿತಿನೂ ಕೂಡ ಇರ್ತಾರೆ. ಅಂಥವ್ರಿಗೆ ಈ ಥರ ಕ್ಯಾಂಪ್ ಮಾಡಿ ಎಲ್ಲ ಚೆಕ್ ಮಾಡಿ ಅವ್ರಿಗೇನು ಸಮಸ್ಯೆ ಇರುತ್ತೆ ಅದನ್ನು ಕಂಡುಹಿಡಿದು ಅದನ್ನು ಆದಷ್ಟು ಜನರಿಗೆ ಸಹಾಯ ಮಾಡುವಂಥದ್ದು ಆಪರೇಷನ್ ಮಾಡೋಂಥದ್ದು ಟ್ರೀಟ್ಮೆಂಟ್ ಕೊಡುವಂಥ ಎಲ್ಲನೂ ಕೂಡ ಮಾಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾರಾಯಣ ವಿದ್ಯಾಲಯ ನಮ್ಮ ಭಾಗದಲ್ಲಿ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಉದ್ಘಾಟನೆಗೆ ಕೂಡ ಹೋಗಿದ್ದಾರೆ. ಇದರ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಕೂಡ ಅದು ಎಲ್ಲರೂ ಕೂಡ ಎಲ್ಲ ಚೆನ್ನಾಗಿರ್ತಕ್ಕಂಥವ್ರೆ ಆದರೂ ಕೂಡ ಚೆಕಪ್ ಮಾಡಿಕೊಂಡು ಎಲ್ಲರೂ ಕೂಡ ಚೆಕಪ್ ಮಾಡಿಕೊಂಡು ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಆನೇಕಲ್ ಪಟ್ಟಣದಲ್ಲಿ ಏನು ನಾರಾಯಣ ಹೃದಯಾಲಯ ಅವರಿಂದ ಏನು ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮತ್ತು ಬೇರೆ ಹಾಸ್ಪಿಟಲ್ಸ್ಗೆ ಹೋದಾಗ ಪ್ರತಿದಿನ ಯಾರೇ ಹಾಕ್ಬೋದು, ಒಂದು 5ರಿಂದ 10 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಒಂದು ECG ಹಾಕ್ಬೋದು, ಎಕೋ ಹಾಕ್ಬೋದು, ಇವೆಲ್ಲ ಚೆಕ್ ಮಾಡಿಸ್ಕೊಳ್ಳೋಕ್ಕೆ. ಬಟ್ BP, ಶುಗರು ಎಲ್ಲ ನೋಡ್ತಾ ಇದ್ದಾರೆ. ಮತ್ತು ಈ ಹೆಲ್ತ್ ಕ್ಯಾಂಪ್ನ ಸದುಪಯೋಗನ ನಮ್ಮ ಆನೇಕಲ್ ಪಟ್ಟಣದ ಜನತೆ ಇನ್ನು 3 ದಿನ ಇಲ್ಲೇ ಇರ್ತಾರೆ. ಇವತ್ತು ನಾಳೆ ನಾಳಿದ್ದು ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದಾರೆ. ಇದೊಂದು ನಮ್ಮ ಪಟ್ಟಣದ ಜನತೆಗೆ ಸಂತೋಷದ ವಿಚಾರ. ಯಾಕೆಂದರೆ ಇಲ್ಲಿಂದ ನಾರಾಯಣ ಹೃದಯಾಲಯ NHಗೆ ಹೋಗಬೇಕು ಅಂದರೆ ಇಲ್ಲಿಂದ 11 ಕಿಲೋಮೀಟ್ರು, ಮತ್ತು ಬರೋಕ್ಕೆ 11 ಕಿಲೋಮೀಟ್ರು, ಮತ್ತು ಅಲ್ಲಿ ಎಕ್ಸ್ಪೆನ್ಸು, ಅಲ್ಲಿ ವೆಯ್ಟಿಂಗ್ ಮಾಡಿ ಅಲ್ಲಿ ಕುತ್ಕೊಂಡು ಎಲ್ಲ ಇದು ಮಾಡೋದು ತುಂಬ ಕಷ್ಟ ಆಗುತ್ತೆ. ತುಂಬ ನನಗೆ ಗೊತ್ತಿರೋ ಹಾಗೆ ನಾನು ಕಂಡಂಗೆ ಹೆಲ್ತ್ ಕ್ಯಾಂಪ್ಗಳು ತುಂಬ ನಾನು ಮಾಡಿದ್ದೇನೆ. ಆದರೆ ಈ ಥರ ಹೆಲ್ತ್ ಕ್ಯಾಂಪ್ ನಮ್ಮ ಆನೇಕಲ್ ಪಟ್ಟಣದಲ್ಲೇ ಹೈಜೆನಿಕ್ಕಾಗಿ ಈ ಥರ ಹೆಲ್ತ್ ಕ್ಯಾಂಪ್ ಮಾಡಿರೋದು ಇದೇ ಮೊದಲು. ಈ ಸದುಪಯೋಗನ ಎಲ್ಲ ನಮ್ಮ ಆನೇಕಲ್ ಪಟ್ಟಣದ ಜನತೆ ಬಳಸ್ಕೊಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ಆನೇಕಲ್ ನಗರದ ಎಲ್ಲ ಜನತೆಗೆ ಏನು ನಾರಾಯಣದಿಂದ ಹೃದಯದಿಂದ ಏನು ಇವತ್ತು ಹೆಲ್ತ್ ಕ್ಯಾಂಪು ಆನೇಕಲ್ಲಿ ಪ್ರಪ್ರಥಮ ಬಾರಿಗೆ ಇಷ್ಟು ಹೈಜೆನಿಕ್ ಆಗಿ ಮಾಡಿರೋದು ನಿಜಕ್ಕೂ ಶ್ಲಾಘನೀಯ. ಆನೇಕಲ್ ನಗರದ ಎಲ್ಲ ನನ್ನ ಪ್ರೀತಿಯ ಹಿರಿಯರು ಮತ್ತು ತಂದೆ ತಾಯಿಗಳು ಬಂದು ಈ ಹೆಲ್ತ್ ಕ್ಯಾಂಪಲ್ಲಿ ಭಾಗಿಯಾಗಿ ಅವರವರ ಹೆಲ್ತನ್ನು ಕಾಪಾಡ್ಕೋಬೇಕು ಅನ್ನೋ ನಾನು ಕೇಳ್ಕೊತೇನೆ. ಜೊತೆಗೆ ಏನು ನಾವೆಲ್ಲರೂ ನಾರಾಯಣ ಹೃದಯಾಲಯ ಏನಿದೆ ಆ ಹಾಸ್ಪಿಟ್ಲಿಗೆ ಸಹಕಾರ ಕೊಟ್ಟು ಇವತ್ತು ದಿನ ಆನೇಕಲ್ ಪಟ್ಟಣದಲ್ಲಿ ಎಲ್ಲರೂ ಪೌರ ಕಾರ್ಮಿಕರು, ದಿನಗೂಲಿ ನೌಕರರು ಮತ್ತು ಎಲ್ಲ ಹಿರಿಯ ನಾಗರಿಕರು, ತಂದೆ ತಾಯಿಯಂದರು ಈ ನಾರಾಯಣ ನೇತ್ರಾಲಯ ಹೆಲ್ತ್ ಕ್ಯಾಂಪ್ ಆನೇಕಲಲ್ಲಿ ಪ್ರಪ್ರಥಮ ಬಾರಿಗೆ ಹಾಕಿರೋದ್ರಿಂದ
ಇದನ್ನು ಆನೇಕಲ್ ಪಟ್ಟಣದ ಎಲ್ಲ ನನ್ನ ಪ್ರೀತಿಯ ಜನಗಳು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಕೇಳ್ಕೊತೇನೆ. ನಾರಾಯಣ ಹೃದಯಾಲಯ ವತಿಯಿಂದ ಇವತ್ತೊಂದು ಹೆಲ್ತ್ ಕ್ಯಾಂಪ್ ಆಯೋಜನೆ ಮಾಡಿದ್ದಾರೆ. ನಮಗೆ ಈ ಒಂದು ಹೆಲ್ತ್ ಸಿಟಿ ಇರೋದು ಒಂದು ಅನುಕೂಲ ಆನೇಕಲ್ ತಾಲೂಕಿಗೆ. ಆ ಒಂದು ಉಪಯೋಗವನ್ನು ಇವತ್ತು ಎಲ್ಲರೂ ಹೆಲ್ತ್ ಕ್ಯಾಂಪಲ್ಲಿ ಉಪಯೋಗನ ಪಡ್ಕೊಂಡು ಆರೋಗ್ಯ ಎಲ್ರಿಗೂ ಮುಖ್ಯ. ಆ ಒಂದು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಾರಾಯಣ ಹೃದಯಾಲಯ ಎಲ್ಲ ಸಿಬ್ಬಂದಿ ವರ್ಗದ ಮತ್ತು ದೇವಶೆಟ್ಟಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಒಂದು ಹೆಲ್ತ್ ಕ್ಯಾಂಪ್ನ ಉದ್ಘಾಟನೆ ಮಾಡಿ ತಮ್ಮೆಲ್ಲರಿಗೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಎಲ್ಲರೂ ಬಂದು ಒಂದು ತಪಾಸಣೆಯನ್ನು ಮಾಡಿ 3 ದಿನ ಇರ್ತದೆ. ಈ 3 ದಿನವೂ ಕೂಡ ಬಂದು ಎಲ್ಲರೂ ಕೂಡ ಯಾರ್ಯಾರಿಗೆ ಸಮಸ್ಯೆ ಇದೆ ಅವರೆಲ್ಲ ಬಂದು ಫ್ರೀಯಾಗಿ ಒಂದು ತಪಾಸಣೆ ಸಿಗೋದ್ರಿಂದ ಮಾಡ್ಕೊಳ್ಳಿ ಅಂತೇಳಿ ನಮ್ಮ ಶಾಸಕರು ಈಗಾಗಲೇ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಈ ಒಂದು ಸವಲತ್ತನ್ನು ಉಪಯೋಗ ಪಡಿಸ್ಕೋಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ಕೊತಾ ಇದ್ದೀವಿ. ನಮಸ್ಕಾರ. ಏನಿವತ್ತು ನಮ್ಮ ಆನೇಕಲ್ ಪಟ್ಟಣದಲ್ಲಿ ನಾರಾಯಣ ಹೃದಯಾಲಯದ ವತಿಯಿಂದ ಬಂದು ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ. ನಮ್ಮ ಆನೇಕಲ್ ಟೌನಲ್ಲಿ ತುಂಬ ಬಡವರಿರೋದ್ರಿಂದ ಅದರಲ್ಲಿ ವಿನಂತಿನೇ ಮಾಡ್ಕೊತಾ ಇದ್ದೇನೆ. ಅದೇ ರೀತಿ ನಾವು ಇಲ್ಲಿಂದ ಹೋಗಿ ಅಲ್ಲಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನಾವು ಹೆಲ್ತ್ ಚೆಕಪ್ ಮಾಡಿಸೋ ಬದಲು ಇಲ್ಲೇ ಫ್ರೀಯಾಗೆ ಮಾಡ್ತಾ ಇದ್ದಾರೆ. ಅದು ನಮ್ಮ ನಾರಾಯಣ ಹೃದಯಾಲಯದವರು ಏನೋ ನಮ್ಮ ಪುಣ್ಯ. ಆದ್ದರಿಂದ ಎಲ್ಲ ಆನೇಕಲ್ನ ಜನತೆ ಇದನ್ನು ಉಪಯೋಗ ಪಡಿಸ್ಕೊಬೇಕಾಗಿ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ನಮಸ್ಕಾರ, ನನ್ನ ಹೆಸರು ರಾಜಾ ಸಿಂಗ್ ಅಂತ ಹೇಳಿ, ನಾನು ಜನರಲ್ ಮ್ಯಾನೇಜರ್ ನಾರಾಯಣ ಹಾಸ್ಪಿಟಲ್ ಹೆಲ್ತ್ ಸಿಟಿಯಿಂದ ಮಾತಾಡ್ತಾ ಇದ್ದೀನಿ. ನಾವು ನಾರಾಯಣ ಹೃದಯಾಲಯ ಅಂದರೆ ನಾರಾಯಣ ಹಾಸ್ಪಿಟಲ್ ಹೆಲ್ತ್ ಸಿಟಿ ಮತ್ತು ಅಮೇರಿಕನ್ ಸೊಸೈಟಿ ಆಫ್ ಎನ್ ಎಕೋಕಾರ್ಡಿಯೋಗ್ರಾಮ್ ಮತ್ತು ಇಂಡಿಯನ್ ಸೊಸೈಟಿ ಆಫ್ ಎನ್ ಎಕೋಕಾರ್ಡಿಯೋಗ್ರಾಮ್ ವತಿಯಿಂದ 4 ದಿನ ಎಕೋ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಒಂದು ತಪಾಸಣೆಯಲ್ಲಿ ಎಲ್ಲ ಥರದ ಬ್ಲಡ್ ಇನ್ವೆಸ್ಟಿಗೇಷನ್ನು, ECG ಮತ್ತು ಕಾರ್ಡಿಯಾಕ್ ಎಕೋವನ್ನು ಪ್ರತಿಯೊಂದು ಮಹಿಳೆ ಮತ್ತು ಪುರುಷರಿಗೆ 4 ದಿನ 22ನೇ ತಾರೀಕು ಇವತ್ತಿನಿಂದ 25ನೇ ತಾರೀಕು ಸಂಜೆ 5 ಗಂಟೆ ತನಕ, ಪ್ರತಿದಿನ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆ ತನಕ 4 ದಿನ ಮಾಡ್ತಾಯಿದ್ದೀವಿ. ಈ ಒಂದು ವಿನೂತನ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ತಮ್ಮ ಹೃದಯ ಆರೋಗ್ಯದ ಬಗ್ಗೆ ತಪಾಸಣೆಯನ್ನು ಒಳಗೊಟ್ಟು ತಮ್ಮ ಹೃದಯನ ಸದೃಢವಾಗಿ ಮಾಡಿಕೊಂಡು ಆರೋಗ್ಯವಂತರಾಗಿರಲಿ ಅನ್ನೋದೇ ಈ ಉದ್ದೇಶ. ಈ ಸೊಸೈಟಿಯ ಮೂಲಕ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ನಿಮ್ಮ ವಾಹಿನಿಯ ಮೂಲಕ ಆನೇಕಲ್ ಸುತ್ತಮುತ್ತಲಿನ ಪ್ರತಿಯೊಬ್ಬರಲ್ಲಿ ವಿನಂತಿಸ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇದು 4 ದಿನದ ಕಾರ್ಯಕ್ರಮ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಸೇರ್ಪಡೆಗೊಂಡು ತಮ್ಮ ಹೃದಯ ಆರೋಗ್ಯದ ಬಗ್ಗೆ ಕಂಪ್ಲೀಟ್ ತಪಾಸಣೆ ಮಾಡಿಸ್ಕೊಳ್ಳೋದ್ರಿಂದ ಇಲ್ಲಿ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ರಕ್ತ ತಪಾಸಣಾ ಶಿಬಿರ ಮಾಡ್ತೀವಿ. ಅದರೊಳಗೆ ನಿಮಗೆ ಶುಗರ್ ಆಗಿರ್ಬೋದು, ಲಿಪಿಡ್ ಪ್ರೊಫೈಲ್ ಆಗಿರ್ಬೋದು, ಕ್ರಿಯಾಟಿನಿನ್ ಆಗಿರ್ಬೋದು, ಬ್ಲಡ್ ಕೌಂಟ್ ಆಗಿರ್ಬೋದು, ಇಷ್ಟು ಉಚಿತವಾಗಿ ಸಿಗುತ್ತೆ. ಜೊತೆಗೆ ನಾವು ECGಯನ್ನು ಮಾಡ್ತೀವಿ, ನಿಮ್ಮ ಹೃದಯ ಹೇಗಿದೆ ಅನ್ನೋದಕ್ಕೆ. ಎಕೋವನ್ನು ಕೂಡ ಮಾಡ್ತಾಯಿದ್ದೀವಿ. ಎಕೋ ಮಾಡೋದ್ರಿಂದ ನಿಮ್ಮ ಹೃದಯ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಅದರ ಪಂಪ್ ಮಾಡೋಷ್ಟು ಶಕ್ತಿ ಏನಿದೆ ಅಂತ ಹೇಳಿ ಸಂಪೂರ್ಣವಾಗಿ ಗೊತ್ತಾಗ್ತದೆ. ಅಥವಾ ಯಾವುದಾದ್ರು ಸಣ್ಣ ಪುಟ್ಟ ರಂಧ್ರಗಳು ಇದ್ದರೆ ಅದು ಕೂಡ ಈ ಒಂದು ಎಕೋದಲ್ಲಿ ಗೊತ್ತಾಗುತ್ತೆ. ಈ ಕಾರ್ಯಕ್ರಮವನ್ನು 4 ದಿನ ಮಾಡ್ತಾ ಇದ್ದೀವಿ. ಒಂದು ದಿನಕ್ಕೆ 400ರಿಂದ 500 ಜನಕ್ಕೆ ಮಾಡೋಷ್ಟು ನಮಗೆ ಕೆಪಾಸಿಟಿ ಇದೆ. ಜನಗಳು ಇದನ್ನು ಬಂದು ಉಚಿತವಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್ಜರಿ ಏನಾದ್ರು ಉಚಿತ ಮಾಡ್ತೀರಾ ಹೆಂಗೆ ಸರ್? BPL ಕಾರ್ಡ್ನವರಿಗೆ ಆಲ್ರೆಡಿ ಸರ್ಕಾರದಿಂದ ಉಚಿತವಾಗಿ ಇದೆ. BPL ಕಾರ್ಡ್ ಇದ್ದವರಿಗೆ ನೋಡಿಬಿಟ್ಟು ಯಾವ ಸರ್ಜರಿಗಳು BPL ಕಾರ್ಡ್ನಲ್ಲಿ ಒಳಪಡುತ್ತೋ ಅವರಿಗೆ ಮಾಡಲಿಕ್ಕೆ ಮಾಡಬಹುದಾಗಿದೆ, ಅವಕಾಶ ಇದೆ.